ಧಾರವಾಡ ಜಿಲ್ಲೆಯ ರಾಜ್ಯ ರಾಜಕಾರಣದ ದೇಶದ ದೃಷ್ಟಿಯನ್ನ ತನ್ನತ್ತ ಸೆಳೆಯುವಂತೆ ಮಾಡಿರುವ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಮರಳಿ ಬಿಜೆಪಿಗೆ ಬಂದಿರುವುದು ಶೆಟ್ಟರ್ ಅಭಿಮಾನಿಗಳಲ್ಲಿ ಸಂಭ್ರಮ ಮನೆ ಮಾಡಿದೆ. ಶೆಟ್ಟರ್ ಬಿಜೆಪಿ ಸೇರ್ಪಡೆ ಆಗ್ತಾ ಇದ್ದಂತೆಯೇ ಕೇಶವಾಪುರದ ಜಗದೀಶ್ ಶೆಟ್ಟರ್ ನಿವಾಸಕ್ಕೆ ಆಗಮಿಸಿದ ಬಿಜೆಪಿ ಕಾರ್ಯಕರ್ತರು ಹಾಗೂ ಶೆಟ್ಟರ್ ಅಭಿಮಾನಿಗಳು ಸಂಭ್ರಮಾಚರಣೆ ಮಾಡುವ ಮೂಲಕ ಶೆಟ್ಟರ್ ಬಿಜೆಪಿ ಸಂಭ್ರಮಾಚರಣೆ ಮಾಡಿದ್ರು. शट्टर 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 सन्मान्य श्री जगदीश शेट्टर सन्मान्य नरेंद्र मोदी जगदीश शेट्टर ಬಳಿಕ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಕಾರ್ಯಕರ್ತರು ನಮಗೆ ಸಾಕಷ್ಟು ಖುಷಿಯನ್ನ ತಂದಿದೆ. ಶೆಟ್ಟರ್ ಜೊತೆಗೆ ಬಿಜೆಪಿ ತೊರೆದಿದ್ದ ನಾವೆಲ್ಲರೂ ಕೂಡ ಈಗ ಶೆಟ್ಟರ್ ನೇತೃತ್ವದಲ್ಲಿ ಬಿಜೆಪಿ ಸೇರ್ಪಡೆ ಆಗ್ತೀವಿ ಅಂತ ಶೆಟ್ಟರ್ ಬೆಂಬಲಿಗರು ಹರ್ಷೋದ್ಗಾರ ವ್ಯಕ್ತಪಡಿಸಿದರು. ಜಗದೀಶ್ ಶೆಟ್ಟರ್ ಅವರು ಇಂದು ಭಾರತೀಯ ಜನತಾ ಪಕ್ಷಕ್ಕೆ ಮರಳಿ ಸೇರ್ಪಡೆಗೊಂಡಿದ್ದಾರೆ. ಇದು ನಮಗೆ ತುಂಬ ಖುಷಿ ತರ್ತಕ್ಕಂಥ ವಿಷಯ. ಇವತ್ತು ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಭಾರತೀಯ ಜನತಾ ಪಕ್ಷ ಬಿಟ್ಟು ಕಾಂಗ್ರೆಸ್ ಸೇರಿದ ನಂತರ ಈ ರಾಜ್ಯದ ಹಲವಾರು ಮಾಜಿ ಶಾಸಕರಿರ್ಬೋದು, ಅನೇಕ ಮಾಜಿ ಮಂತ್ರಿಗಳಿರ್ಬೋದು, ಅನೇಕ ಪಕ್ಷದ ಮುಖಂಡರು ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರಿಗೆ ಮರಳಿ ಬಿಜೆಪಿಗೆ ಬರಬೇಕು ಅಂತಕ್ಕಂಥ ಪ್ರಯತ್ನ ಪ್ರಾರಂಭದಲ್ಲಿಂದೇ ಇತ್ತು. ಹೀಗಾಗಿ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಇವತ್ತು ನನಗೆ ಏನೋ ಆದರೂ ಇಲ್ಲಿ ಅನಾನುಕೂಲ ಆಗಿತ್ತು. ಇವತ್ತು ಅದು ಪುನಃ ಪಕ್ಷದ ಎಲ್ಲ ಹಿರಿಯರು, ಕೇಂದ್ರದ ಹೈಕಮಾಂಡ್ನಲ್ಲಿರ್ತಕ್ಕಂಥ ಎಲ್ಲರೂ ಹಿರಿಯರಿಗೆ ಮನವರಿಕೆ ಆಗಿರೋದರಿಂದ ಇವತ್ತು ಸನ್ಮಾನ್ಯ ಜಗದೀಶ್ ಶೆಟ್ಟರು ಮತ್ತೆ ಭಾರತೀಯ ಜನತಾ ಪಕ್ಷಕ್ಕೆ ಬರಬೇಕು, ಅವರ ಶಕ್ತಿ ಭಾಳ ದೊಡ್ಡದಿದೆ ಅಂತಕ್ಕಂಥದ್ದು ಅವ್ರಿಗೆ ಮನಗಂಡಿರೋದ್ರಿಂದ ಇವತ್ತು ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಮತ್ತೆ ವಾಪಸ್ ಕರೆದುಕೊಂಡು ಬಂದಿದ್ದಾರೆ. ಇವತ್ತು ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರ ಉತ್ತರ ಕರ್ನಾಟಕದಲ್ಲಿ ಒಂದು ದೊಡ್ಡ ಶಕ್ತಿ ಅವರಾಗಿದ್ದಾರೆ. ಆ ಶಕ್ತಿಯ ಉಪಯೋಗ ಇನ್ನು ಭಾರತೀಯ ಜನತಾ ಪಕ್ಷ ಆಗ್ತದೆ ಅಂತಕ್ಕಂಥ ವಿಚಾರ ನಮ್ಮದಾಗಿದೆ. ಇವತ್ತು ನಾವೆಲ್ಲರೂ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಜೊತೆ ಇರತಕ್ಕಂಥವ್ರು. ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಇವತ್ತು ಬಿಜೆಪಿಗೆ ಸೇರೋದ್ರಿಂದ ನಾವೆಲ್ಲರೂ ಮತ್ತೆ ಅವರ ಜೊತೆಗೆ ಬಿಜೆಪಿಯಲ್ಲಿ ಸೇರ್ತೀವಿ. ಇನ್ನು ಶೆಟ್ಟರ್ ಹಾಗೂ ಬಿಜೆಪಿಗರ ಘೋಷಣೆ ಕೂಗಿದ ಕಾರ್ಯಕರ್ತರು ಶ್ರೀರಾಮನ ಘೋಷಣೆ ಜೊತೆಗೆ ಸಂಭ್ರಮಿಸಿದ್ರು. ಎಷ್ಟು ದಿನ ಧ್ವನಿಗುಂದಿದ್ದ ಶ್ರೀರಾಮ್ ಘೋಷಣೆ ಈಗ ಮೊಳಗಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರು ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆಯನ್ನು ಆಗಿದ್ದಾರೆ. ನಮ್ಮೆಲ್ಲ ಕಾರ್ಯಕರ್ತರಿಗೆ ಎಲ್ಲರಿಗೂ ಸಹಿತ ಭಾಳ ಸಂತೋಷವನ್ನು ಆಗಿದೆ. ಇವತ್ತು ಮುಂಜಾನೆ 7 ಗಂಟೆಗೆ ಅವ್ರಿಗೂ ತಮ್ಮ ಫಾಲೋವರ್ಸ್ ಇರ್ಬೋದು, ಕಾರ್ಯಕರ್ತರು ಫೋನ್ ಮಾಡಿ ನಾನು ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆ ಆಗ್ತೇನೆ ಅಂತ ಮಾತನಾಡಿದ ಭಾಳ ಸಂತೋಷ ಆಗಿದೆ ನಮಗೆ. ಹಾಗೆ ಇವತ್ತು ಏನಿದೆ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಮತ್ತು ರಾಷ್ಟ್ರೀಯ ನಾಯಕರಾದಂಥ ಅಮಿತ್ ಶಾ ಅವರು ಮತ್ತು ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಡ್ಡಾ ಅವರು ಮತ್ತು ನಮ್ಮ ನಾಯಕರಾದಂಥ ಯಡಿಯೂರಪ್ಪ ಅವರು, ವಿಜೇಂದ್ರ ಅವರು ಎಲ್ಲರೂ ಸೇರಿ ಪ್ರಯತ್ನ ಮಾಡಿ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರನ್ನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಓಡಿಸಬೇಕು. ಯಾಕಂದರೆ ನೀವು ಜನಸಂಘದಿಂದ ಕಾಲದಿಂದ ಬಂದವರು ಮತ್ತು ರಾಜ್ಯ ಅಧ್ಯಕ್ಷರಾಗಿ ಕೆಲಸ ಮಾಡಿದವರು, ಹಾಗೆ ನಿಮ್ಮಂಥ ನಾಯಕರು ನಮಗೆ ಬೇಕು ರಾಜ್ಯಕ್ಕೆ ಅನ್ನೋಂಥದ್ದು ವಿಚಾರ ಇಟ್ಕೊಂಡು ಅವ್ರು ಏನು ಪ್ರಯತ್ನ ಮಾಡಿದ್ದಾರೆ ಅದು ಸಕ್ಸಸ್ಫುಲ್ ಆಗಿದೆ. ಹಾಗಾಗಿ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ಸೇರ್ಪಡೆ ಆಗಿದ್ದಾರೆ. ನಾವೆಲ್ಲರೂ ಸಹಿತ ಅವ್ರ ಜೊತೆ ಯಾರ್ಯಾರು ಕಾಂಗ್ರೆಸ್ ಹೋಗಿದ್ದೀವಿ ಎಲ್ಲರೂ ಸೇರಿ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆ ಆಗ್ತೀವಿ ಅನ್ನೋಂಥದ್ದು ಮಾತನ್ನು ಈ ಸಂದರ್ಭ ಹೇಳ್ತಾ ಇದ್ದೀನಿ. ನೋಡಿ, ಈಗ ನರೇಂದ್ರ ಮೋದಿಜಿಯವರು ಮತ್ತು ಅಮಿತ್ ಶಾ ಅವರು, ನಡ್ಡಾ ಅವರು ಏನು ಜಗದೀಶ್ ಶೆಟ್ಟರ್ ಕರೆದು ಒಂದೇ ಮಾತು ಹೇಳಿದ್ದಾರೆ, ಇವು ದೇಶದ ಹಿತದೃಷ್ಟಿ ಮತ್ತು ದೇಶ ಇಷ್ಟೆಲ್ಲ ಅಭಿವೃದ್ಧಿ ಆಗ್ತಾ ಇದೆ, ನಿಮ್ಮಂಥವ್ರು ಇಲ್ಲಿ ಇಲ್ಲ ಅಂದ್ರೆ ನಮ್ಗೆ ಸರಿ ಅನಿಸೋದಿಲ್ಲ, ಹಾಗಾಗಿ ನೀವು ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಬರಬೇಕಂದ ಒಂದೇ ಮಾತಿಗೆ ಅವರು ಬಿಜೆಪಿ ಸೇರ್ಪಡೆ ಆಗಿದ್ದಾರೆ. ಹಾಗಾಗಿ ಇವತ್ತು ಕಾಂಗ್ರೆಸ್ದಲ್ಲಿ ಒಂದು ಅವ್ರದ್ದೇ ಆದಂಥ ಒಂದು ಸ್ಥಾನಮಾನ ಇರುತ್ತೆ ಮತ್ತು ರಾಜ್ಯಾಧ್ಯಕ್ಷ. ಇಲ್ಲಿ ಜಗದೀಶ್ ಶೆಟ್ಟರ್ ಅವರು ಭಾರತೀಯ ಜನತಾ ಪಾರ್ಟಿಯಲ್ಲಿ ರಾಜ್ಯಾಧ್ಯಕ್ಷ ಆಗಿ ಒಂದು ಲೀಡರ್ಶಿಪ್ ಅವ್ರದ್ದೇ ಆದಂಥ ನೇತೃತ್ವದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ನಡೆಸ್ಕೊಂಡು ಹೋಗಿತ್ತು. ಹಾಗಾಗಿ ಅಲ್ಲಿ ಇರುವಂಥ ಸಿಸ್ಟಮ್ಗೆ ಈ ಸಿಸ್ಟಮ್ಗೆ ಭಾಳ ಫರಕ್ ಇರೋದ್ರಿಂದ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರಿಗೆ ಏನು ನರೇಂದ್ರ ಮೋದಿಯವರು ಕರೀತಾರೆ ಆ ಮಾತಿಗೆ ಬೆಲೆ ಕೊಟ್ಟು ಅವ್ರು ಬಂದಿದ್ದಾರೆ. ಹಾಗಾಗಿ ನಾವೆಲ್ಲರೂ ಸಹಿತ ಅವ್ರ ಜೊತೆ ಜಾಯ್ನ್ ಆಗ್ತೀವಿ. ನಮ್ಮ ಷರತ್ತುಗಳನ್ನು ಹೋಗ್ತಾ ಇದ್ದಾರೆ ಏನಾದರೂ ಮತ್ತೆ MP ಟಿಕೆಟು, ಮಗನಿಗೆ ಟಿಕೆಟು, ಸ್ವದೇಶಿ ಟಿಕೆಟು ಏನಾದರೂ ಇದೆ ಷರತ್ತುಗಳಿದೆ ತಮ್ಗೆ ಗೊತ್ತಿದ್ದಾಗ? ನೋಡಿ, ಜಗದೀಶ್ ಶೆಟ್ಟರ್ ಅವ್ರದ್ದು ಒಂದು ಯಾವಾಗೂ ಒಂದು ಸ್ವಭಾವ, ಅವರು ಯಾವಾಗೂ ಯಾವುದೇ ಸೀಟುಗಳನ್ನು ಕೇಳುವಂಥದ್ದು ಯಾವುದೂ ಮಾಡೋದಿಲ್ಲ. ಹಿಂದೆ ನೋಡಿರಿ ಮುಖ್ಯಮಂತ್ರಿ ಆಗುವಾಗ ಸಹಿತ ಅವ್ರಿಗೆ
ಅವರಾಗಿ ರಾಜ್ಯ ನಾಯಕರು ಮತ್ತು ರಾಷ್ಟ್ರ ನಾಯಕರು ಅವ್ರಿಗೆ ಬಂದು ಕೊಟ್ಟಿದ್ದವು. ಯಾಕಂದರೆ ಒಂದು ವಿರೋಧ ಪಕ್ಷ ನಾಯಕ ಆಗುವಾಗಲಿ, ರಾಜ್ಯ ಅಧ್ಯಕ್ಷ ಆಗುವಾಗಲಿ, ಮುಖ್ಯಮಂತ್ರಿ ಆಗುವಾಗ ಯಾವುದೇ ಒಂದು ಸ್ಥಾನಿಗೆ ಲಾಬಿ ಅವ್ರಿಗೂ ಮಾಡಿದವರು ಅವರು. ಹಾಗಾಗಿ ಅವರ ಸ್ವಭಾವಕ್ಕೆ ಇವೆಲ್ಲ ಸ್ಥಾನಗಳು ಬಂದಿದ್ದಾವೆ. ಹಾಗೆ ಇದು ಅವ್ರ ಸ್ವಭಾವಕ್ಕೆ ಈ ಸ್ಥಾನ ಮತ್ತು ಕರ್ಕೊಂಡು ಹೋಗಿರೋ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ.